ನನಗೆ ಸ್ವಲ್ಪ ಸಮಯ ಕೊಡಿ, ಇನ್ನೂ ಒಂದು ತಿಂಗಳವ. ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು, ಇನ್ನು ಒಂದು ತಿಂಗಳಾಗಲಿಲ್ಲ. 125-130 ವರ್ಷದ ಸಮಸ್ಯೆನ ಕುಮಾರಸ್ವಾಮಿ ಅವರೇ, ಏನು ನಿಮಗೇನು ಜನ ಓಟ್ ಹಾಕಿದ್ದಾರೆ, ಮಂಡ್ಯ ಜನ ಓಟ್ ಹಾಕಿದ್ದೇನೆ ನಿಮಗೆ, ಕಾವೇರಿ ನೀರಿನ ಸಮಸ್ಯೆ ಬಗೆಹರಿಸ್ತೆ ಅಂತೇಳಿ, ನಾಳೆ ಬೆಳಗ್ಗೆ ಸಭೆ ಬಗೆಹರಿಸ್ತೆ ಅಂತ ಹೇಳಿ ಪಾಪ ನೆನ್ನೆ ಏನೋ ಒಂದು ಹೇಳಿಕೆ ಕೊಟ್ಟರು. ನೀವು ಬೆಳಗ್ಗೆ ತೋರಿಸ್ತಾ ಇದ್ದಾರೆ, ನಮ್ಮ ಮಾಧ್ಯಮಿಸ್ತಾ ಇದ್ದೀವಿ. 125-130 ವರ್ಷದ ಸಮಸ್ಯೆ 24 ಗಂಟೆ ಸಭೆ ಬಗೆಹರಿಸೋ ಅಂತ ಹೇಳಿ ಪಾಪ ನನಗೆ ಸಲಹೆ ಕೊಟ್ಟಿದ್ದಾರೆ. ನಿಮ್ಮನ್ನು ಅಧಿಕಾರಕ್ಕೆ ಯಾಕೆ ಕೊಡಿಸೋದ್ರಿ? ಈಗ ಏನು ವರ್ಗಾವಣೆಯಲ್ಲಿ ದುಡ್ಡು ದಂಧೆ ಮಾಡಿ ವಸೂಲಿ ಮಾಡುವಂತ ಸರ್ಕಾರ ಕೊಟ್ಟರು. ಲಘುವಾಗಿ ಮಾತನಾಡಬೇಡಿ. ಇವತ್ತು ಏನು ಮಾಡಿದ್ದೀರಿ ಈ ರಾಜ್ಯ, ಯಾವ ಪರಿಶಿಷ್ಟ ವರ್ಗಗಳಿಗೆ ಕೊಡಬೇಕಾದಂಥ ಹಣ, ಏನು ಪರಿಶಿಷ್ಟ ವರ್ಗಗಳ ದೊಡ್ಡ ರಕ್ಷಕರು ಅಂತ ಹೇಳ್ತೀರಿ, ವಾರಸುದಾರರು ಇವರುಗಳು. ಆ ಬಡವರಿಗೆ, ದಲಿತರಿಗೆ, ಪರಿಶಿಷ್ಟ ವರ್ಗದ ಜನತೆಗೆ ಮೀಸಲಾಗಿದ್ದಂಥ ಹಣನ 187 ಕೋಟಿಗೆ ಲೂಟಿ ಹೊಡೆದು ಏನೂ ಆಗಿಲ್ಲ ಅಂತ ರಾಜಾರೋಷವಾಗಿ ತಿರುಗ್ತಕ್ಕಂಥ ನಿಮ್ಮ ಬಂಡತನದ ರಾಜಕೀಯ ನಾವು ಮಾಡಲ್ಲ. ಆ ರೀತಿಯ ಒಂದು ಸಂಸ್ಕೃತಿ ಬಂದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಲವಾಗಿ ಮಾತಾಡೋದು ನಿಲ್ಲಿಸಿ. ನಾನೀಗ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಭ್ರಷ್ಟಾಚಾರದ ಬಗ್ಗೆ ಬೇರೆ ಕಡೆ ಮಾತನಾಡೋಣ. ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ, ನಾನು ಲೋಕಸಭೆ ನಿಲ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಾನು ನಿಲ್ಲಬೇಕು ಅಂತ ಇದ್ದವರು ಅಲ್ಲ. ಕೊನೆಯ ಹಂತದಲ್ಲಿ ನಮ್ಮ ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇದ್ದ, ಅವರು ಓಟ್ ಕೊಟ್ಟಂಥ ವಿಷಯಗಳನ್ನು ಹಿಡಿದು ನೆನೆಸ್ಕೊಳ್ತಾ ಇದ್ದ. ನನಗೆ ಇದ್ದಿದ್ದು ಅವತ್ತು ನಾನು ಲೋಕಸಭೆ ನಿಲ್ಲಕ್ಕೆ, ಮಂಡ್ಯ ಜಿಲ್ಲೆಯ ಜನತೆಯಲ್ಲಿ ಕುಮಾರಣ್ಣ ಬಂದರೆ ಈ ಒಂದು ಜಿಲ್ಲೆ 50 ವರ್ಷದ ಅಭಿವೃದ್ಧಿ ಕಾಣಲಿಲ್ಲ, ಏನಾದರೂ ಅಭಿವೃದ್ಧಿ ಮಾಡ್ತಾರೆ ಅಂತ ನಿಮ್ಮ ಒಂದು ಹೃದಯದಲ್ಲಿ ಆ ಭಾವನೆ ಇಟ್ಟುಕೊಂಡಿದ್ದೀರಿ. ನಾನು ಅವತ್ತು ಲೋಕಸಭೆಗೆ ನಿಲ್ಲಬೇಕಾದರೆ ತೀರ್ಮಾನ ಮಾಡಲಿಕ್ಕೆ ಈ ಪಕ್ಷ ನಿರ್ನಾಮ ಮಾಡಿದ್ದೇವೆ ಅಂದ್ರಲ್ಲ, ಈ ಪಕ್ಷ ಇನ್ನ ಸಾಧ್ಯ ಇಲ್ಲ, ಕುಮಾರಸ್ವಾಮಿ ಹೋಗಿ ಬಿಜೆಪಿ ನಾಯಕರ ಹತ್ರ ಹೋಗಿ ಮಂಡಿ ಊರಿ ಈ ಪಕ್ಷ ತಗೊಂಡೋಗಿ ಇಟ್ಟಾಯ್ತು, JDS ನಲ್ಲಿ ಇರ್ತಕ್ಕಂಥವರೆಲ್ಲ ನಿಮಗೇನು ದಾರಿ ಇಲ್ಲ, ಬನ್ರಪ್ಪ ನಮ್ಮ ಮನೆ ಬಾಗಿಲು ತರಲಿದೆ ಅಂತ ಹೇಳಿದ್ರಲ್ಲ ನಮ್ಮ ಕನಕಪುರ ಸ್ನೇಹಿತರು. ಅದೆಲ್ಲವನ್ನ ಗಮನಿಸಿ ಈ ಪಕ್ಷ ಏನಾದರೂ ಮಾಡಿ, ನಾನು ಬೆಳೆಸಿಲ್ಲ ಈ ಪಕ್ಷ. ಇಲ್ಲಿದ್ದೀರಿ ಲಕ್ಷಾಂತರ ಜನ ಈ ಥರ ಇಲ್ಲಿ ಕೂತಿದ್ದೀರಿ. ದೇವೇಗೌಡರ ಹೋರಾಟ ಲಕ್ಷಾಂತರ ಜನ ಕಟ್ಟಿದ ಪಕ್ಷ ಇದು. ಈ ಪಕ್ಷ ನಿರ್ನಾಮ ಮಾಡಬೇಕು ಅಂತೇಳಿ ಏನೇ ಮುನ್ನಾರ ನಡೆಸಿದಿರಿ, ಇದನ್ನು ಉಳಿಸಬೇಕು. ನನ್ನ ಕಾರ್ಯಕರ್ತರ ಬೆವರೇನಿದೆ ಈ ಪಕ್ಷ ಕಟ್ಟಲಿಕ್ಕೆ, ಆ ಬೆವರಿನ ಬೆಲೆ ಏನು ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ದೇವೇಗೌಡರ ಮಗನಾಗಿ ವಿರೋಧ ಪಕ್ಷದಲ್ಲಿ ಅವರ 60 ವರ್ಷದ ರಾಜಕೀಯ ಜೀವನದಲ್ಲಿ ದೇವೇಗೌಡರು 55 ವರ್ಷ 56 ವರ್ಷ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ ರೈತರ ಪರವಾಗಿ. ಒಂದು 3-4 ವರ್ಷ 10 ತಿಂಗಳು ಪ್ರಧಾನಮಂತ್ರಿ, 18 ತಿಂಗಳು ಮುಖ್ಯಮಂತ್ರಿ ಇದ್ದರು. ಬಹುಶಃ ಅವರು ಏನಾದರೂ 5 ವರ್ಷದ ಸರ್ಕಾರಗಳು ನಡೆಸಿದ್ರೆ ಕರ್ನಾಟಕ ಈ ಪರಿಸ್ಥಿತಿಯಲ್ಲಿ ಇರ್ತಿರಲಿಲ್ಲ. ಅವರ ಚಿಂತನೆ ಏನು ಅನ್ನೋದನ್ನು ನಾನು ಅವ್ರ ಮಗನಾಗಿ ಅರ್ಥ ಮಾಡ್ಕೊಂಡಿದ್ದೇನೆ. ಇವತ್ತು 92 ವರ್ಷದಲ್ಲೂ ಆ ದೇವೇಗೌಡರಲ್ಲಿ ಇರ್ತಕ್ಕಂಥ ಹಲವಾರು ನೋವುಗಳೇನಿದೆ, ಇವತ್ತಿನ ಕೆಲವು ಘಟನೆಗಳಲ್ಲಿ, ಇಂಥ ನೋವಿನ ನಡುವೆ ನನ್ನ ಜನಗಳಿಗೇನು ಮಾಡಬೇಕು, ನಾನು ಸಾಯೋದ್ರೊಳಗೆ, ಭೂಮಿಗೆ ಹೋಗೋದ್ರೊಳಗೆ ನರೇಂದ್ರ ಮೋದಿ ಅವರನ್ನು ನಾವು ಒಪ್ಪಿಸಿ ಈ ಕಾವೇರಿ ನೀರಿನ ಸಮಸ್ಯೆಯನ್ನು ಬಗೆಹರಿಸಿ ಈ ನಾನು ಭೂಮಿಗೆ ಹೋಗಬೇಕು ಅನ್ನೋದು ಇವತ್ತು ಅವರ ಹೃದಯದಲ್ಲಿ ನಿಂತ್ಕೊಂಡಿದ್ದಾರೆ. ಲಘುವಾಗಿ ಮಾತಾಡಬೇಡಿ. ನನ್ನ ಬಗ್ಗೆ ಮಾತಾಡಬೇಡಿ, ಎಷ್ಟು ಬೇಕಾದರೂ. ದೇವೇಗೌಡರ ಬಗ್ಗೆ ಮಾತಾಡಬೇಡಿ. ಭಗವಂತ ಒಳ್ಳೇದು ಮಾಡೋದಿಲ್ಲ. ಅವರು ದೇವರ ಬಗ್ಗೆ ಬದುಕಿರಲಿಲ್ಲ ಇಲ್ಲಿಯವರೆಗೆ. ದೇವೇಗೌಡರು ನಿಮ್ಮಂಥವರ ಆಶೀರ್ವಾದದಿಂದ ಬದುಕಿದ್ದಾರೆ. 92 ವರ್ಷ ಅಷ್ಟೆಲ್ಲ ನೋವುಗಳನ್ನು ನುಂಗಿ ಇನ್ನೂ ಬದುಕಿದ್ದಾರೆ. ಅವರ ಬಗ್ಗೆ ಲಘುವಾಗಿ ಮಾತಾಡಿ.